పుడమి ప్రస్తుతం మన నేలల్లో కర్బన శాతం చాలా దారుణ స్థితికి పడిపోయింది. మనం ఉపయోగించే రసాయనిక ఎరువులు ఎక్కువ కాలం మొక్కలకు అందుబాటులో ఉండాలన్నా, మొక్క వేరు వ్యవస్థ దృఢంగానూ ఆరోగ్యవంతంగానూ వృద్ధి చెందాలన్నా, భూమిలో మొక్కల జీవన ప్రక్రియకు తోడ్పడే సూక్ష్మజీవులు, శిలీంధ్రాలు బాగా వృద్ధి చెందాలన్నా భూమిలో కర్బన శాతం కనీసం 2గా ఉండాలి. పుడమిని ఉపయోగించడం వల్ల భూమిలో కర్బన శాతం పెరుగుతుంది. పుడమిలో 50% హ్యూమిక్ యాసిడ్ ఉంది. పుడమిని భూమిలో ప్రతి సంవత్సరం కనీసం 2 సార్లు వినియోగించడం వల్ల భూమిలో కర్బన శాతం పెరిగి పైరు మరియు నేల ఆరోగ్యంగా ఉండి అధిక దిగుబడులు సాధించగలుగుతాం. పుడమిని ఎకరానికి 20 కేజీల చొప్పున 2 దఫాలుగా వినియోగించాలి. ప్రతిభా బయోటెక్ వారి పుడమిని వాడుదాం. భూమిలో కర్బన శాతాన్ని పెంచుదాం. అధిక దిగుబడులు సాధిద్దాం. పుడమి పుడమి. ನಮಸ್ತೆ ಸರ್. ಸಮಸ್ತ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಪ್ರತಿಭಾ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಕಂಪನಿ ಕಡೆಯಿಂದ ಬಂದಿರೋದು. ಕರ್ನಾಟಕ ರೀಜನಲ್ ಮ್ಯಾನೇಜರ್ ಆದಂಥ ಬಿ ತ್ರಿವೇಂದ್ರ ರೆಡ್ಡಿ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ನನ್ನ ಹೆಸರು ಬಂದುಬಿಟ್ಟು ತಿಪ್ಪೇರುದ್ರ ಅಂತೇಳಿ ಬಳ್ಳಾರಿ ಸೇಲ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರತಿಭಾ ಬಯೋಟೆಕ್ ಉತ್ಪನ್ನಗಳಾದಂಥ ಕೊಕೋಲಿ, ಪುಡೆಮಿ ಬಳಕೆ ಮಾಡಿದಂಥವ್ರು ರೈತರಿದ್ದಾರೆ. ಅವರು ಹೊಲದಲ್ಲಿದ್ದೀವಿ ನಾವು. ಅವ್ರ ಹೆಸರು ಬಂದುಬಿಟ್ಟು, ರೈತರ ಹೆಸರು ರಮೇಶ, ತಂದೆ ಅಂಜಿನಪ್ಪ, ಕೊರ್ಲಗುಂದಿ ಗ್ರಾಮ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲಾ, ಕರ್ನಾಟಕ ರಾಜ್ಯ. ಇವರು ತಮ್ಮ 4 ಎಕರೆಗೆ ಚಿಲ್ಲಿಯನ್ನು ಹಾಕಿದ್ದಾರೆ. ಸಿಜೆಂಟಾ ವೆರೈಟೀಸ್ 5531. ಅವರು ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್ಗಳಾದಂಥ ಕೊಕೋಲಿ ಮತ್ತು ಪುಡೆಮಿಯನ್ನು ಬಳಕೆ ಮಾಡಿದ್ದಾರೆ. ಆ ಕೊಕೋಲಿ ಪುಡೆಮಿ ಬಳಕೆ ಮಾಡಿದ ನಂತರ ಅವ್ರಿಗೆ ಏನು ಅದರಿಂದ ಏನು ಉಪಯೋಗ ಆಗಿದೆ, ಅವ್ರ ರೈತರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಇನ್ನು ಉಳಿದಂಥ ರೈತರಿಗೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಹೇಳ್ರಿ ರಮೇಶ್ ಅಣ್ಣ ಅವರೇ, ನೀವು ಎಷ್ಟು ಎಕರೆ ಹಾಕಿದ್ದೀರಿ ಸರ್? 4 ಎಕರೆ ಸರ್. ಇದು ಡಾಲ್ಪಾತ್ರಿವನ್ನು ಸಿಜೆಂಟಾ ಕಂಪ್ನಿದು ಡಾಲ್ಪಾತ್ರಿವನ್ನು. ಒಂದು ಇದು ಕೊಕೋಲಿ ಒಂದು 20 kg, ಕೊಕೋಲಿ 20 kg, ಪುಡಿಮಿ 20 kg ಎಕರೆಗೆ. ಅದೊಂದು ಪ್ಯಾಕೆಟ್ 2 ಸಲ ಹಾಕಿದ್ದೀನಿ ಸರ್. 2 ಸಲ ಹಾಕಿ 2 ಸಲ ಯೂಸ್ ಮಾಡಿ. ಎಷ್ಟು ಎಕರೆಗೆ ಹಾಕಿದ್ದೀರಿ? 4 ಎಕರೆಗೆ 4 ಎಕರೆಗೆ ಹಾಕಿದ್ದೀನಿ. ಎಕರೆಗೆ 20 kg ಅಂತ ಬಳಕೆ ಮಾಡಿ. ಹೌದು, ಪುಡೆಮಿ 20 kg ಹಾಕಿನಿ. ಅದು 2 ಸಾರಿ ಹಾಕಿದ್ರಿ? 2 ಸಲ. ಈಗ ನೀವು ಕೊಕೋಲಿ ಪುಡೆಮಿ ಬಳಕೆ ಮಾಡಿರಲ್ಲ, ಹೌದು, ಅದರಿಂದ ನಿಮಗೆ ರಿಸಲ್ಟ್ ಏನು ಅನಿಸುತ್ತೆ ಸರ್? ಅದರಿಂದ ಅಂದ್ರೆ ಕಾಯಿ ಸೈನಿಂಗು ಐತೆ ಸರ್. ಅಂದ್ರೆ ವರ್ಷ ಈ ನಮೂನೆ ಸೈಜು ಇರ್ತಿದ್ದಿಲ್ಲ, ಸೈಜ್ ಇರ್ತಿದ್ದಿಲ್ಲ. ಬಟ್ ಇದು ಹಾಕಿದ್ಮೇಲೆ ಕಾಯಿ ಸೈಜನು ಐತೆ, ಕ್ವಾಲಿಟಿನೂ ಚೆನ್ನಾಗೈತೆ. ಸೈಜನು ಐತೆ. ಈಗ ನಿಮಗೆ ಕೊಕೋಲಿ ಎಕರೆಗೆ ಎಷ್ಟು 20 kg ಅಂತ ಹಾಕಿರಿ? ಎಕರೆ 20 kg. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಹೋದ ವರ್ಷ ಎಲ್ಲ ನೀವು ಬೇರೆ ಗೊಬ್ಬರಗಳನ್ನು ಹಾಕಿದ್ರಲ್ಲ, ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ಸರ್. ಆದ್ರೆ ಈ ನಮ್ಮ ರಿಸಲ್ಟ್ ಇದ್ದಿಲ್ಲ ಸರ್. ಈ ರೀತಿ ರಿಸಲ್ಟ್ ಇದ್ದಿಲ್ಲ. ಇವು ಬಳಕೆ ಮಾಡಿದ್ಮೇಲೆ ರಿಸಲ್ಟ್ ಚೆನ್ನಾಗೈತೆ ಸರ್. ಚೆನ್ನಾಗೈತೆ. ಇದರಿಂದ ನೀವು ರೈತರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಸರ್ ಈ ಪುಡಮಿ ಕೊಕೋಲಿ ಬಗ್ಗೆ? ಹಾಕ್ಬೋದು ಸರ್, ಪ್ರತಿಯೊಬ್ಬ ರೈತರು ಯೂಸ್ ಮಾಡ್ಬೋದು ಸರ್. ಯೂಸ್ ಮಾಡ್ಬೋದು. ಯೂಸ್ ಮಾಡೋದು ಸ್ಪ್ರೇ ಅಂದ್ರೆ ಇದು ಜಿನಾಕ್ಸು ಇನ್ನೂ ಒಂಥರ ಯಾವ್ದು 2 ಸಲ ಮಾಡಿ ಸರ್. ರಾಕ್ ಸ್ಟಾರು, ಜಿನಾಕ್ಸು, ಇನ್ನೊಂದು 319 ಅವು 1 ಸಲ ಸ್ಪ್ರೇ ಮಾಡಿದ್ವಿ ಸರ್. ಈಗ ಜೆನ್ಎಕ್ಸ್, ರಾಕ್ ಸ್ಟಾರ್, ಬೂದಿ ರೋಗಕ್ಕೆ ರಾಕ್ ಸ್ಟಾರ್ ಹೊಡೆದಿದ್ರೆ ಜೆನ್ಎಕ್ಸ್ ಬಂದ್ಬಿಟ್ಟು ನ್ಯೂಟ್ರಿಯನ್ಸ್. ಹೌದು. ಬೆಟ್ ಸರ್? ಬೆಟ್ ಇಲ್ಲ ಸರ್, ಯೂಸ್ ಮಾಡಿ ಸರ್. ಮತ್ತು ಈಗ ಯಾರು ಹೇಳಿದ್ರು ನಿನಗೆ ಈ ಥರ ಮಾಡಬೇಕು, ಈ ಕೊಕೋಲಿ ಇದೆ, ಪುಡಮಿ ಇದೆ ಅನ್ನೋದು, ಕೆಮಿಕಲ್ ಫರ್ಟಿಲೈಸರ್ ಕಡಿಮೆ ಮಾಡಿ ಯಾರೇ ಹೇಳಿದ್ರು ನಿನಗೆ? ಇದೆಲ್ಲ ಡೈಲಿ ಯೂಟ್ಯೂಬ್ನ ನೋಡ್ತಾ ಇದೀವಲ್ಲ ಸರ್. ಯೂಟ್ಯೂಬ್ ಅನ್ನಪೂರ್ಣ ಅಗ್ರಿಕಲ್ಚರ್ ಚಾನಲ್ ನೋಡಿ ಫಾಲೋ ಆಗಿರಿ ನೀವು? ಹೌದು ಸರ್.
ರಾಜಶೇಖರ ರೆಡ್ಡಿ ಅವರು ಹೇಳ್ತಾ ಇದಾರಲ್ಲ ಸರ್, ಅದನ್ನ ನೋಡಿ ನಾವು ಫಾಲೋ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ನೆಕ್ಸ್ಟ್ ಸರ್ ಕುಡೆಮಿ ಈಗ ಏನು ಕೊಕೊಲಿ ಬಳಕೆ ಮಾಡಿರಲ್ಲ ಅದೇ ರೀತಿಯಾಗಿ ಮೆಗ್ನೀಷಿಯಮ್ ಆದ್ಮೇಲೆ ಸಿಎನ್ ಬರುತ್ತೆ, ಸ್ಟಫ್ ಬರುತ್ತೆ, ಇವೆಲ್ಲ ಬಳಕೆ ಮಾಡ್ಕೊಂಡ್ರೆ ಅವನಿನೂ ಬರುತ್ತೆ. ಅವೆಲ್ಲ ಬಳಕೆ ಮಾಡ್ಕೊಂಡ್ರೆ ಈ ಬೇರು ಕೊಳೆ ರೋಗ, ಈ ಮಚ್ಚೆ ರೋಗ ಆಗ್ಲಿ, ವಿಲ್ಟ್ ಆಗ್ಲಿ ಏನು ಬರೋದಿಲ್ಲ. ಆಯ್ತು ಸರ್. ಇದು ಎಷ್ಟು ಸರಿ? 2 ಸಲ ಯೂಸ್ ಮಾಡಿ ಸರ್. 2 ಸಲ ಯೂಸ್ ಮಾಡಿ. 2 ಸಲ ಯೂಸ್ 4 ಎಕರೆಗೆ 20 kg ಅಂತ ಕೊಕೊಲಿ ಮತ್ತೆ ಕುಡೆಮಿ 20 kg ಅಂತ 2 ಸರಿ ಬಳಕೆ 2 ಸಲ ಸ್ಪ್ರೇ ಯೂಸ್ ಮಾಡಿದ್ವಿ. ಈಗ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಕೆಮಿಕಲ್ ಫರ್ಟಿಲೈಸರ್ ಬಗ್ಗೆ? లేదంటే ಈ ಥರ ಯೂಸ್ ಮಾಡೋ ಸರ್, ಪ್ರತಿಯೊಬ್ಬರ ರೈತರು ಯೂಸ್ ಮಾಡ್ಕೇವ ಸರ್. ಈ ಕೊಕೊಲಿ, ಪುಡಿಮಿ, ಅವನಿ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಐತೆ ಸರ್. ಈಗ ನೀವು ರೈತರಿಗೆ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ನಮ್ಮದು ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಕೊರ್ಲಗುಂದಿ ಗ್ರಾಮ. ನಮ್ಮ ಹೆಸರು ಬಂದ್ಬಿಟ್ಟು ರಮೇಶ್ ಅಂತೇಳಿ, ನಮ್ಮ ತಂದೆ ಹೆಸರು ಅಂಜಿನಪ್ಪ. ಹೌದು. ಮೊಬೈಲ್ ನಂಬರ್ ಹೇಳಿ ಸರ್. 96 32 20 75 73. ಕೊಕೊಲಿ ಪವರ್ಫುಲ್, ಕೊಕೊಲಿ ಪವರ್ಫುಲ್, ಪುಡಮಿ ಎಕ್ಸಲೆಂಟ್, ಪುಡಮಿ ಎಕ್ಸಲೆಂಟ್, ಕೊಕೊಲಿ ಎಕ್ಸಲೆಂಟ್, ಕೊಕೊಲಿ ಪವರ್ಫುಲ್.